ಒಂದು ಟೇಬಲ್ ನಿಮಗೆ ಹಲವಾರು ಕೆಲಸ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ನಿಮಗೆ ಸ್ಟಡಿ ಪರ್ಪಸ್ ಆಗಿರ್ಬೋದು, ಆಫೀಸ್ ವರ್ಕ್ ಆಗಿರ್ಬೋದು, ಐರನ್ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಮಲ್ಟಿಪರ್ಪಸ್ ಆಗಿ ಈ ಒಂದು ಫೋಲ್ಡಿಂಗ್ ಟೇಬಲ್ನ ನೀವು ಯೂಸ್ ಮಾಡ್ಕೋಬಹುದು. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಾ ಇದ್ದೀರಾ ಎಎಸ್ ಪ್ರೈಮ್ ಮಾರ್ಕೆಟಿಂಗ್ ನ ಫೋಲ್ಡಿಂಗ್ ಮ್ಯಾಜಿಕಲ್ ಟೇಬಲ್. ಸೊ ಈ ಒಂದು ಟೇಬಲ್ ನಿಮಗೆ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ, ಏನೇನಕ್ಕೆಲ್ಲ ಬಳಸ್ಕೋಬಹುದು, ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ನಮ್ಮ ಎಎಸ್ ಪ್ರೈಮ್ನ ಮ್ಯಾಜಿಕಲ್ ಫೋಲ್ಡಿಂಗ್ ಟೇಬಲ್ ಒಂದು ಬೆರಳಲ್ಲಿ ನಿಮಗೆ ಸ್ಟೇಬಲ್ ಆಗುತ್ತೆ. ಬರೀ ಎರಡು ಬೆರಳಲ್ಲಿ ನೀವು ಆರಾಮಾಗಿ ಇದನ್ನು ಮತ್ತೆ ವಾಲ್ ಮಾಡ್ಕೋಬೋದು. ಸೊ ನಿಮ್ಮ ಮನೇಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಎಲ್ಲೆಲ್ಲಿ ಸ್ಪೇಸ್ ಕಡಿಮೆ ಇದೆ ನೀವು ಸ್ಟಡಿಗೋಸ್ಕರ ಸ್ಟಡಿ ಟೇಬಲ್ ಯೂಸ್ ಮಾಡ್ಬೋದು. ಆಫೀಸ್ ವರ್ಕಲ್ಲಿ ನಿಮಗೆ ಆರಾಮಾಗಿ ಕೂತ್ಕೊಂಡು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಮತ್ತು ಡೈನಿಂಗ್ ಟೇಬಲ್ ಬೇಕಾ, ಡೈನಿಂಗ್ ಟೇಬಲ್ಗೂ ಯೂಸ್ ಮಾಡ್ಕೋಬೋದು. ಬಾಲ್ಕನಿಯಲ್ಲಿ ಟೀ ಸ್ನ್ಯಾಕ್ಸ್ ಕುಡಿಯೋದಕ್ಕೆ ಒಂದು ಟೇಬಲ್ ಬೇಕಾ, ಬರೀ 2 ಇಂಚ್ ಜಾಗದಲ್ಲಿ ಒಂದು ಬೆರಳಲ್ಲಿ ನೀವು ಟೇಬಲ್ನ ಫಿಟ್ ಮಾಡ್ಕೋಬೋದು. ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ ನಿಮಗೆ ಇದ್ರ ಕೆಪಾಸಿಟಿ ಅಪ್ ಟು ನಿಮಗೆ 80ರಿಂದ 100 kg ಇರುತ್ತೆ. ಅಪ್ ಟು ನಿಮಗೆ 80ರಿಂದ 100 kg ಕೆಪಾಸಿಟಿ ಉಳ್ಳ ಇದು ಟೇಬಲ್. ಅಂದರೆ ಇಷ್ಟು ಹೆವಿಯಾಗಿ ನೀವು ಸ್ಟ್ರೆಂತ್ ಇರುತ್ತೆ. ಯಾಕಂದರೆ ಇದು 100% ನಿಮಗೆ ಜಿನಿಯನ್ ಪ್ಲೇವುಡಿಂದ ಮಾಡಿರ್ತಕ್ಕಂಥ ಟೇಬಲ್ಲು. ನೀವು ಇದ್ರ ಮೇಲೆ ಕುತ್ಕೊಂಡ್ರೆ ನಿಮಗೆ ಹಾಳಾಗೋದಿಲ್ಲ. ನೋಡಿ ಎಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು. ನೀವು ಪಿ ಜಿಲಿ ಹಾಸ್ಟೆಲಲ್ಲಿ ಇರ್ತೀರಾ, ಅಲ್ಲಿ ಒಂದು ಟೇಬಲ್ ಇಡುವಂಥ ಸ್ಪೇಸ್ ಇರೋದಿಲ್ಲ. ಸೊ ನಿಮಗೆ ಗೊತ್ತಿದೆ, ಬ್ಯಾಂಗ್ಳೂರ್ ಅಂದರೆ ನಿಮಗೆ ತುಂಬ ಕಂಜೆಸ್ಟೆಡ್ ಸ್ಪೇಸಲ್ಲಿ ನೀವು ಆರಾಮಾಗಿ ಎಲ್ಲೋ ಒಂದು 1 hour ಸಿಕ್ಕಿದ್ರೆ ಸಾಕು, ಆರಾಮಾಗಿ ನಾವು ಇಳ್ಕೊಂಡು ವರ್ಕ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ವರ್ಕ್ ಮಾಡೋದು, ಸ್ಟಡಿ ಮಾಡೋದು, ಈ ರೀತಿ ಎಲ್ಲ ಇರುತ್ತೆ. ಸೊ ಇವ್ರಿಗೆ ಒಂದು ಕೈಯಲ್ಲಿ ನೀವು ಟೇಬಲ್ನ ಆರಾಮಾಗಿ ಈ ರೀತಿ ಮಾಡ್ಕೋಬೋದು. ನೀವು ಕುತ್ಕೊಂಡು ಆರಾಮಾಗಿ ವರ್ಕ್ ಕೂಡ ಮಾಡ್ಕೋಬೋದು. ಈ ರೀತಿ ನೀವು ಈಸಿಯಾಗಿ ವರ್ಕ್ ಮಾಡ್ತೀರಾ ಅಂದರೆ ವರ್ಕ್ ಕೂಡ ಮಾಡ್ಕೋಬೋದು. ನೀವು ಬುಕ್ಸ್ ಇಟ್ಕೊಂಡು ಆರಾಮಾಗಿ ಈ ರೀತಿ ಸ್ಟಡಿ ಕೂಡ ನೀವು ಮಾಡ್ಕೋಬೋದು. ನಿಮ್ಮ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಸ್ಟಡಿ ಮಾಡೋದಕ್ಕೋಸ್ಕರ, ಬರೆಯೋದಕ್ಕೋಸ್ಕರ ಇದಕ್ಕೂ ಕೂಡ ನೀವು ಆರಾಮಾಗಿ ಬಳಸ್ಕೋಬೋದು. ಅಥವಾ ನೀವೇನಾದರೂ ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಬೇಕು, ಡೈನಿಂಗ್ ಟೇಬಲ್ಗೋಸ್ಕರ ಕೂಡ ಆರಾಮಾಗಿ ಕುತ್ಕೊಂಡು 2ರಿಂದ 3 ಜನ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೋಬೋದು. ಇದರಲ್ಲಿ ನಿಮಗೆ 2 ಸೈಜ್ ಅವೈಲೇಬಲ್ ಇದೆ. 2 ಸೈಜ್ ಯಾವ ರೀತಿ ಅಂದರೆ ನಿಮಗೆ 2x4 ಒಂದು ಸೈಜ್ ಬರುತ್ತೆ, ಮತ್ತು 2x3 ಒಂದು ಸೈಜ್ ಕೂಡ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೋಡಿ, 2 ಬೆರಳಲ್ಲಿ ನೀವು ಎಳೆದ್ರೆ ಸಾಕು, ಮತ್ತೆ ನೀವು ವಾಲ್ನ ಮಾಡ್ಕೋಬೋದು. ಈ ಒಂದು ಟೇಬಲ್ನ ನೀವು ಆರಾಮಾಗಿ ಐರನ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ನಿಮ್ಮ ಮನೇಲಿ ಐರನ್ ಮಾಡಬೇಕಂದ್ರೆ ನೀವು ನೋಡಿರ್ತೀರಾ, ಮನೇಲಿ ಏನು ಮಾಡ್ತಾರೆ ಅಂದರೆ ಬೆಡ್ ಮೇಲೆ ಇಲ್ಲ ಕೆಳಗಡೆ ಚಾಪೆ ಹಾಕ್ಸ್ಬಿಟ್ಟು ಆಮೇಲೆ ಅದರಲ್ಲಿ ನಿಮಗೆ ಹಾಸಿಗೆ ಹಾಕಿ ಅದ್ರ ಮೇಲೆ ಎಲ್ಲ ಐರನ್ ಮಾಡ್ತಾರೆ. ಸೊ ಈ ಒಂದು ಟೇಬಲ್ ಇದ್ದರೆ ನೀವು ಆರಾಮಾಗಿ ಡೈರೆಕ್ಟಾಗಿ ಇದ್ರ ಮೇಲೆ ನೀವು ಐರನ್ ಕೂಡ ಈ ರೀತಿ ಮಾಡ್ಕೋಬೋದು. ಈ ಒಂದು ಟೇಬಲ್ನ ನೀವು ಬಾಲ್ಕನಿಲಿ ಫಿಟ್ ಮಾಡಿದರೆ ನಿಮ್ಗೇನಾದರೂ ಮಳೆ ಬಂತು, ಮಳೆ ನೀರು ಹನಿ ಬಿತ್ತು ಅಂದ್ರೂ ಏನೋ ಎದುರೋ ಅವಶ್ಯಕತೆ ಇರೋದಿಲ್ಲ. ಟೀ ಕಾಫಿ ನೀರು ಏನಾದರೂ ಚೆಲ್ಲೋದ್ರೂ ಕೂಡ ನಿಮಗೆ ಟೇಬಲ್ ಹಾಳಾಗೋದಿಲ್ಲ. ಯಾಕಂದರೆ ಇದು 100% ನಿಮಗೆ ಜಿನಿಯನ್ ಪ್ಲೇವುಡಿಂದ ಮಾಡಿರ್ತಕ್ಕಂಥ ಈ ಒಂದು ಎಎಸ್ ಪ್ರೈಮ್ನ ಫೋಲ್ಡಿಂಗ್ ಟೇಬಲ್ ಆಗಿರುತ್ತೆ.